ಹೆಂಗ್ ಸ್ಟಾರ್ಟ್ ಆಗ್ತದೆ, ಇದ್ರ ಒರಿಜಿನಲ್ ಸ್ಟೋರಿ ಏನನ್ನೋದು ಈಗ ಹೇಳ್ತೀನಿ. ಅರೌಂಡ್ 8th ಸೆಂಚುರಿಯಲ್ಲಿ ಈಗಿನ ಥೈಲ್ಯಾಂಡ್ ದೇಶ ಖಮೇರ್ ಎಂಪೈರ್ ಆಗಿರುತ್ತೆ. ಆ್ಯಂಡ್ ಖಮೇರ್ ಎಂಪೈರ್ ತುಂಬ ಪವರ್ಫುಲ್ ಎಂಪೈರ್ ಆಗಿತ್ತು ಆಗಿನ ಟೈಮಲ್ಲಿ. ಆದರೆ ಇರುತ್ತೆ ಅಲ್ಲ, ಸನ್ರೈಸ್ ಆಗಿತ್ತೆ ಅಂದರೆ ಸಾಯಂಕಾಲ ಆದಮೇಲೆ ಸನ್ಸೆಟ್ ಆಗಲೇಬೇಕು ಆ್ಯಂಡ್ ಸೂರ್ಯ ಕೂಡ ಮುಳುಗಲೇಬೇಕು. ಹಾಗೆಯೇ ಖಮೇರ್ ಎಂಪೈರ್ ಕೂಡ ತುಂಬ ಪವರ್ಫುಲ್ ಸ್ಟ್ರಾಂಗೆಸ್ಟ್ ಎಂಪೈರ್ ಆಗಿದ್ರು ಕೂಡ ಅಟ್ ಒನ್ ಟೈಮ್ ತನ್ನ ಶತ್ರು ದೇಶದೊಂದಿಗೆ ಯುದ್ಧ ಮಾಡಿ ಕಂಟಿನ್ಯೂಯಸ್ ಆಗಿ ಯುದ್ಧಗಳನ್ನ ಸೋಲ್ತಾ ಬರ್ತೈತಿ. ಕೊನೆಗೆ ಏನಾಗ್ತೈತಪ್ಪ ಅಂದ್ರೆ ಖಮೇರ್ ಎಂಪೈರ್ ಹತ್ರ ಅವ್ರದ್ದು ರಾಜಧಾನಿ ಮಾತ್ರ ಉಳಿದಿರುತ್ತೆ. ಆಗ ಖಮೇರ್ ಎಂಪೈರ್ನ ರಾಜ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಮಗಳನ್ನ ಖಮೇರ್ ಎಂಪೈರ್ನ ಪ್ರಿನ್ಸಸ್ನ ಶತ್ರು ದೇಶದ ರಾಜನೊಂದಿಗೆ ಮದುವೆನ ಮಾಡಿದ್ರೆ ಯುದ್ಧ ಎಲ್ಲ ನಿಂತು ಹೋಗ್ತೈತೆ ಅಂತಂದು ಪ್ಲ್ಯಾನ್ ಮಾಡ್ತಾನೆ. ಆ್ಯಂಡ್ ಆ ಪ್ಲ್ಯಾನ್ ಸಕ್ಸಸ್ ಕೂಡ ಆಗ್ತೈತಿ. ಬಿಕಾಸ್ ಖಮೇರ್ನ ಎಂಪೈರ್ದ ಸೊಸಿ ಎಷ್ಟು ಬ್ಯೂಟಿಫುಲ್ ಆಗಿರ್ತಾಳಪ್ಪ ಅಂದ್ರೆ ಅವಳದು ವರ್ಲ್ಡ್ ಬಗ್ಗೆ ವರ್ಲ್ಡ್ಸ್ ಅಲ್ಲೋದಿಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಲೇಡಿನ ಯಾರು ತಾನ ರಿಜೆಕ್ಟ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಶತ್ರು ದೇಶದ ರಾಜ ಕೂಡ ಪ್ರಿನ್ಸಸ್ನ ಮದುವೆ ಆಗ ಒಪ್ಕೋತಾನೆ.